ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ KA ಕಡೆಯಿಂದ ಎರಡು ಬಿಗ್ ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು. ಆ ಎರಡು ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನೀವು KA ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ದೀರಾ ಅಂತಂದರೆ KA ಕಡೆಯಿಂದ ರೀಸೆಂಟಾಗಿ ಎರಡು ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು. ನೀವು ಮೊದಲನೇದು ನೋಡೋದಾದರೆ ಇದೊಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೋಡಿ, ಆಯುಷ್ BAMS ಅವರು ಈ ಒಂದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಕನ್ಫ್ಯೂಸಲ್ಲಿದ್ದರು. ಅಂತಹ ಸ್ಟೂಡೆಂಟ್ಸ್ಗೆ ಹೇಳಿದರು ಸೆಕೆಂಡ್ ರೌಂಡ್ ಟೈಮಿಗೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು, ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು ಅಂತ ಹೇಳಿ. ಇನ್ನೇನು ಫಸ್ಟ್ ರೌಂಡ್ ಎಲ್ಲ ಪ್ರೊಸೆಸ್ಸು ಕಂಪ್ಲೀಟ್ ಆಗ್ತಾ ಬಂದಿದೆ. ಈಗ ಸೆಕೆಂಡ್ ರೌಂಡ್ ಇನ್ನು ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಅವರಿಗೂ ಸೀಟ್ ಮ್ಯಾಟ್ರಿಕ್ಸ್ ಕೊಡಬೇಕಲ್ವ. ಸೊ ಹಾಗಾಗಿ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿರುವಂಥದ್ದು. ಇದು ಸ್ಟೂಡೆಂಟ್ಸ್ಗೆ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ಸರ್ಕಾರದ ಕಡೆಯಿಂದ ಈ ಒಂದು ಏನಿತ್ತು ಸೀಟ್ ಮ್ಯಾಟ್ರಿಕ್ಸ್, ಈ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿರಲಿಲ್ಲ. ಬಟ್ ಈಗ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಸಿಕ್ಕಿರುವಂಥದ್ದು. ಆ ಸೀಟ್ ಮ್ಯಾಟ್ರಿಕ್ಸನ್ನು ಒನ್ಸ್ ಅಬ್ಸರ್ವ್ ಮಾಡ್ಕೊಳ್ಳಿ. ಇದನ್ನು ಯಾರು ಕಾಲೇಜಸನ್ನು ಆ್ಯಡ್ ಮಾಡ್ಬೋದು BAMS ಕೋರ್ಸದು ಅಂತ ನ್ಯೂ ಸ್ಟೂಡೆಂಟ್ಸು ಕೇಳೋದಾದರೆ, ಸೆಕೆಂಡ್ ರೌಂಡ್ಗೆ ಯಾರು ಎಲಿಜಿಬಲ್ ಇದ್ದೀರಾ, ಆ ಸೆಕೆಂಡ್ ರೌಂಡಲ್ಲಿ ಯಾರಾದರೂ ನೀಟ್ ವಿದ್ಯಾರ್ಥಿಗಳಿದ್ದೀರಾ, ನೀವು ನೀಟ್ ವಿದ್ಯಾರ್ಥಿಗಳು ಒಂದು ಎಲಿಜಿಬಲನ್ನು ತಗೊಂಡು BAMSಗೆ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು. ನಾನು ಮತ್ತೆ ಹೇಳ್ತಿದ್ದೀನಿ, ಈ BAMS ಕೋರ್ಸ್ ಅವ್ರು ಬಿಟ್ಟು ಬೇರೆ ಯಾರೂ ಸಹ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಇಂಜಿನಿಯರಿಂಗ್ ಅವರಾಗಲಿ, ನರ್ಸಿಂಗ್ ಅವರಾಗಲಿ, ಈ ರೀತಿ ನೀವು ಯಾರೂ ಸಹ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಕೇವಲ ಬಂದುಬಿಟ್ಟು ಆಯುಷ್ BAMS ಕೋರ್ಸ್ ಅವ್ರು ಮಾತ್ರ ಆ್ಯಡ್ ಮಾಡ್ಕೋಬೋದು. ಓಕೆನಾ? ಇದು ಒಂದು KA ಕಡೆಯಿಂದ ಬಂದಿರುವಂತಹ ಅಪ್ಡೇಟು. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, UG NEET UG CET 2025 ಮೊದಲ ಸುತ್ತಿನ ಮೂಲ ದಾಖಲೆಗಳು ಡೆಪಾಸಿಷನ್ ಸಲ್ಲಿಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿರುವಂಥದ್ದು. ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಓಕೆನಾ? ಈ ಒಂದು ಇಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಾಗ ನೀವು ಸ್ಟೂಡೆಂಟ್ಸ್ ಅನ್ಕೋಬೋದು, ಏನಿದು, ಯಾಕೆ ಮತ್ತೆ KAದಲ್ಲಿ ಇದು ಅಪ್ಡೇಟ್ ಆಗಿದೆ, ಇದನ್ನು ಕೊಟ್ಟಿದ್ದಾರೆ ಅಂತ ಅಂದರೆ, ಸಿಂಪಲ್ ನೋಡಿ, ನೀವೀಗ KCETಗೆ ಅಪ್ಲಿಕೇಶನ್ ಹಾಕಿದ್ರಿ. ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಸ್ಟೂಡೆಂಟ್ಸ್ ನೀವು ಬಂದುಬಿಟ್ಟು ಆಫ್ಲೈನಲ್ಲಿ ನೀವು ಯಾರೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಲಿಲ್ಲ, ಕ್ಲಾಸ್ ಎ ವಿದ್ಯಾರ್ಥಿಗಳು. ಓಕೆನಾ? ಮೊದಲೆಲ್ಲ ಏನಾಗ್ತಿತ್ತು, ಒಂದು 2 years 3 years ಬ್ಯಾಕು ಅಂತ ಅಂದರೆ, ನೀವು ಅಪ್ಲಿಕೇಶನ್ ಹಾಕಿದ್ದ ಆದಮೇಲೆ ನಿಮಗೆ ರಿಸಲ್ಟ್ಸ್ ಬರ್ತಿತ್ತು. ಒಂದು ಎಕ್ಸಾಮನ್ನು ಬರೀತಿದ್ರೆ, ಎಕ್ಸಾಮ್ ಬರ್ತಿದ್ದಾದಮೇಲೆ ರಿಸಲ್ಟ್ಸ್ ಬರ್ತಿತ್ತು. ಆ ಒಂದು ರಿಸಲ್ಟ್ಸ್ ಬಂದಿದ್ದಾದಮೇಲೆ ರ್ಯಾಂಕಿಂಗ್ ವೈಸು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೆಂಗಳೂರಲ್ಲಿರುವಂತಹ ಮಲ್ಲೇಶ್ವರಲ್ಲಿ KA ಆಫೀಸ್ಗೆ ಕರಿತಿದ್ರು. ಇಲ್ಲ ಅಂತಂದರೆ ಪ್ರತಿ ಡಿಸ್ಟಿಕ್ಗೂ ಸಹ ಕಾಲೇಜಸಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಡಕ್ಟ್ ಮಾಡ್ತಿದ್ರು ಆಫ್ಲೈನಲ್ಲಿ. ನೀವೆಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕಿತ್ತು. ಗೆಜೆಟೆಡ್ ಆಫೀಸರ್ ಕಡೆಯಿಂದ ಒಂದು ಸೀಲುಸನ್ನು ಹಾಕ್ಸ್ಕೋಬೇಕಿತ್ತು. ಎಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ ಅಲ್ಲಿ ವೆರಿಫಿಕೇಷನನ್ನು ಮಾಡಿಸಿದ್ರೆ ಅಲ್ಲಿ ನಿಮಗೆ ಡೈರೆಕ್ಟಾಗಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಅವರೇ ಕೊಡ್ತಿದ್ರು. ಓಕೆನಾ? ಬಟ್ ಈಗ ಈ ವರ್ಷ ಎಲ್ಲ ಏನಾಗ್ತಿದೆ ಅಂತಂದರೆ, ನೀವು ಅಬ್ಸರ್ವ್ ಮಾಡ್ಬೋದು, ಅಪ್ಲಿಕೇಶನ್ ಹಾಕಿದ್ರಿ, ನಿಮಗೆ ರಿಸಲ್ಟ್ ಬಂತು, ನೀವು ಆನ್ಲೈನಲ್ಲಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಿತ್ತು, ಅಪ್ಲೋಡ್ ಮಾಡಿದ್ದೀರಾ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಿದ್ರಿ, ನೀವು ಆನ್ಲೈನಲ್ಲೇ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ. ಓಕೆನಾ? ಆನ್ಲೈನಲ್ಲಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಡೈರೆಕ್ಟಾಗಿ ಈಗ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಇದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ, ಈಗ ನೀವು ಯಾವಾಗ ಕಾಲೇಜಸ್ ಅಲಾಟ್ ಆಗುತ್ತೆ, ನಿಮ್ಗೆ ಈಗ ಫಸ್ಟ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆಗಿರುತ್ತೆ. ಕಾಲೇಜ್ ಅಲಾಟ್ ಆಗಿದ್ದಾದಮೇಲೆ ಕಾಲೇಜಸ್ಗೆ ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡು ಹೋಗ್ತೀರಾ. ಆ ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡು ಹೋದಾಗ ಪ್ರತಿಯೊಂದು ಡಾಕ್ಯುಮೆಂಟನ್ನು ಸಹ ಕರೆಕ್ಟಾಗಿರಬೇಕು ಅಂತ ಹೇಳಿದ್ದಾರೆ. ಆನ್ಲೈನಲ್ಲಿ ಏನು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ದೀರಾ, ಆಫ್ಲೈನಲ್ಲಿ ಏನು ಡಾಕ್ಯುಮೆಂಟ್ಸನ್ನು ತಗೊಂಡೋಗಿ ಕೊಡ್ತಿದ್ದೀರಾ, ಎಲ್ಲನೂ ಸಹ ಕರೆಕ್ಟಾಗಿರಬೇಕು, ಎಲ್ಲನೂ ವ್ಯಾಲಿಡ್ ಇರಬೇಕು. ಏನಾದರೂ ಆ ಒಂದು ಡಾಕ್ಯುಮೆಂಟ್ಸಲ್ಲಿ ಮಿಸ್ಟೇಕ್ ಇದ್ದರೆ, ಇಲ್ಲ ಅಂತಂದರೆ ನೀವು ಆ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಫ್ರಾಡ್ ಮಾಡಿದ್ದೀರಾ ಅಂತ ಅಂದರೆ ನಿಮ್ಮ ಮೇಲೆ ಪೆನಾಲ್ಟಿ ಆಗ್ತೀವಿ, ಒಂದು ಕಠಿಣ ಕ್ರಮ ತಗೋತೀವಿ ಅಂತ ಹೇಳಿರುವಂಥದ್ದು. ಜೊತೆಗೆ ಏನು ಅಂತ ಅಂದರೆ, ಡಾಕ್ಯುಮೆಂಟ್ಸ್ ಏನಾದರೂ ತಪ್ಪಿದ್ದು, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿಲ್ಲ ಅಂತ ಅಂದರೆ ಅವಾಗ ಏನು ಮಾಡ್ತಾರೆ ಅಂತಂದರೆ, ನಿಮ್ಗೆ ಅಲಾಟ್ ಆಗಿರುವಂಥ ಸೀಟನ್ನು ಕ್ಯಾನ್ಸಲ್ ಮಾಡಿ ಆ ಒಂದು ಸೀಟನ್ನು ಸೆಕೆಂಡ್ ರೌಂಡಲ್ಲಿ ಬೇರೆಯವ್ರಿಗೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇದರಲ್ಲಿ ಆದರೆ ಮೆನ್ಷನ್ ಮಾಡಿರುವಂಥದ್ದು. ಓಕೆನಾ? ಸೊ ಹಾಗಾಗಿ ನೀವು ಸ್ಟೂಡೆಂಟ್ಸ್ ಏನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ಈಗ ನೀವು ಯಾವಾಗ ಒಂದು ಕಾಲೇಜಸ್ಗೆ ಅಡ್ಮಿಷನ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ಏನು ಸಬ್ಮಿಟ್ ಮಾಡ್ತಿದ್ದೀರಾ, ಫಸ್ಟ್ ರೌಂಡಲ್ಲಿ ರಿಸಲ್ಟನ್ನು ಪಡ್ಕೊಂಡು ನೀವು ತಗೊಂಡೋಗಿರುವಂಥ ಡಾಕ್ಯುಮೆಂಟ್ಸು ಎಲ್ಲನೂ ಸಹ ವ್ಯಾಲಿಡ್ ಆದರೆ ಇರಬೇಕಾಗುತ್ತೆ. ಕಾಲೇಜವರು ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಮತ್ತೊಂದು ಸಲ ವೆರಿಫೈ ಮಾಡ್ತಾರೆ. ಯಾವುದಾದ್ರೂ ಡಾಕ್ಯುಮೆಂಟ್ ಏನಾದರೂ ಫೇಕ್ ಡಾಕ್ಯುಮೆಂಟು, ಇಲ್ಲ ಅಂತಂದರೆ ಯಾವುದಾದ್ರೂ ಡಾಕ್ಯುಮೆಂಟ್ ಏನಾದರೂ ಫ್ರಾಡ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಅಂತಂದರೆ, ಅವರಾಗ ನಿಮ್ಮ ಒಂದು ಅಡ್ಮಿಷನನ್ನು ಕ್ಯಾನ್ಸಲ್ ಮಾಡಿ, ಜೊತೆಗೆ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಮೇಲೆ ಕಠಿಣ ಕ್ರಮ ತಗೋತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ನಿಮಗೆ ಕೊಟ್ಟಿರುವಂಥದ್ದು. ಓಕೆನಾ? ಇದರಲ್ಲಿ ಅಷ್ಟೇ, ಸ್ಟೂಡೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಕರೆಕ್ಟಾಗಿ ಕೊಟ್ಟಿರ್ತಾರೆ, ಏನೇ ಡಾಕ್ಯುಮೆಂಟನ್ನು ನೀವು ತಗೊಂಡು ಹೋಗಿರಲಿ. ಬಟ್ ಯಾರಾದರೂ ಮಿಸ್ಟೇಕನ್ನು ಮಾಡಿದರೆ ನಿಮ್ಮ ಒಂದು ಅಡ್ಮಿಷನ್ ಕ್ಯಾನ್ಸಲ್ ಆಗಿ ಅದು ಸೆಕೆಂಡ್ ರೌಂಡಿಗೆ ಬಂದುಬಿಟ್ಟು ಅಲ್ಲಿ ಸ್ಟೂಡೆಂಟ್ಸಿಗೆ ಆ ಒಂದು ಸೀಟನ್ನು ಕೊಡ್ತೀವಿ. ಯಾರಿಗಾದರೆ ಕ್ಯಾನ್ಸಲ್ ಆಗಿರುತ್ತೆ ಸೀಟು, ಅದನ್ನು ಬಂದುಬಿಟ್ಟು ನಾವು ನೆಕ್ಸ್ಟ್ ರೌಂಡಲ್ಲಿ ಬೇರೆ ಸ್ಟೂಡೆಂಟ್ಸಿಗೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಾದರೆ ತಿಳಿಸ್ಕೊಟ್ಟಿರುವಂಥದ್ದು. ಓಕೆನಾ? ಇದು KA ಕಡೆಯಿಂದ ಬಂದಿರುವಂತಹ ಎರಡು ಬಿಗ್ ಅಪ್ಡೇಟ್ಸು. ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡು, ಇಲ್ಲ ಅಂತಂದರೆ ಸೆಕೆಂಡ್ ರೌಂಡ್ ರಿಲೇಟೆಡು ಯಾವುದಾದ್ರೂ ಅಪ್ಡೇಟ್ ಬೇಕು ಅಂತ ಅಂದರೆ, ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.